ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಕೃತಿಕಾರರ ಪರಿಚಯದಲ್ಲಿ ಇದು 3ನೆಯ ವಿಡಿಯೋ. ಈ ಒಂದು ಕೃತಿಕಾರರ ಪರಿಚಯದಲ್ಲಿ ಮುಖ್ಯವಾಗಿ ದೇವನೂರು ಮಹಾದೇವ ಮತ್ತು ಎನ್ ಮೂರ್ತಿರಾವ್ ಅವರ ಒಂದು ಪರಿಚಯವನ್ನು ನೋಡೋಣ. SSLC ವಿದ್ಯಾರ್ಥಿಗಳಿಗೆ 3 ಅಂಕದ ಪ್ರಶ್ನೆಗಳಿರುತ್ತೆ. ಅಷ್ಟೇ ಅಲ್ಲದೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಎಲ್ಲ ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೂ ಸಹಿತ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ಈ ವಿಡಿಯೋ ಬಹಳಷ್ಟು ಉಪಯುಕ್ತವಾಗಿದೆ. ಬರೀ SSLC ಮಕ್ಕಳಿಗೆ ಅಷ್ಟೇ ಅಲ್ಲದೆ ಬರೀತಕ್ಕಂಥ ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ಬೋದು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿವಿಧ ತರಗತಿ ವಿವಿಧ ವಿಷಯಗಳ ಪ್ಲೇಲಿಸ್ಟ್ಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಒಂದ್ಸರಿ ಹೋಗಿ ಆ ಪ್ಲೇಲಿಸ್ಟ್ಗಳ ಲಿಂಕ್ಗಳನ್ನು ತಾವುಗಳು ಒತ್ತಿದ್ರೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಒಂದು ವಿಡಿಯೋಗಳ ತಮ್ಗೆ ಏನಾಗ್ತಾವೆ ಅಂತಂದರೆ ಸಿಗ್ತವೆ. ಸೊ ಹೊಸಬರಾಗಿದ್ದರೆ ದಯಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಈ ಒಂದು ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ತಾವುಗಳು ಬೆಲ್ ಐಕಾನನ್ನು ಒತ್ತಬೇಕು. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಶುರು ಮಾಡೋಣ. ಕೃತಿಕಾರರ ಪರಿಚಯದಲ್ಲಿ ದೇವನೂರು ಮಹಾದೇವ ಮತ್ತು ಎನ್ ಮೂರ್ತಿರಾವ್ ಅವರ ಒಂದು ಪರಿಚಯದ ವಿಡಿಯೋ. ಮೊದಲಿಗೆ ದೇವನೂರು ಮಹಾದೇವ ಅವರ ಜನ್ಮ ವರ್ಷ ಬಂದ್ಬಿಟ್ಟು ಕ್ರಿಸ್ತಶಕ 1948. ದೇವನೂರು ಮಹಾದೇವ ಅವರ ಜನ್ಮಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ದೇವನೂರು ಮಹಾದೇವ ಅವರು ಮುಖ್ಯವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ದೇವನೂರು ಮಹಾದೇವ ಅವರ ವಿಶೇಷತೆ ಒಂದು ಇದೆ. ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದಾರೆ ದೇವನೂರು ಮಹಾದೇವ ಅವರು. ಇನ್ನು ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ನೋಡೋದಾದರೆ ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇವೆಲ್ಲವುಗಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಕೃತಿಗಳು ಅಂತ ಹೇಳ್ಬೋದು. ಈ ಕೃತಿಗಳಲ್ಲಿರ್ತಕ್ಕಂಥ ಮೌಲ್ಯ ನಿಜಕ್ಕೂ ಕೂಡ ಓದುಗರನ್ನು ಏನು ಮಾಡತ್ತಂತಂದರೆ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಸಶಕ್ತರನ್ನಾಗಿ ಮಾಡ್ತದೆ. ಆಮೇಲೆ ದೇವನೂರು ಮಹಾದೇವ ಅವರ ಸಾಹಿತ್ಯದ ಕೃಷಿಗೆ ಸಂಬಂಧಪಟ್ಟಂತೆ ಪ್ರಶಸ್ತಿಗಳು ನೋಡೋದಾದರೆ ಇವರು ಬರೆದಿರ್ತಕ್ಕಂಥ ಒಡಲಾಳ ಅಂತಕ್ಕಂಥ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷ ನವೆಂಬರ್ 1ಕ್ಕೆ ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ದೇವನೂರು ಮಹಾದೇವ ಅವರಿಗೆ ಲಭಿಸಿದೆ. ಸೊ ಮುಖ್ಯವಾಗಿ ಬಂಡಾಯ ಮತ್ತು ದಲಿತ ಸಾಹಿತ್ಯದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿರ್ತಕ್ಕಂಥ ಓರ್ವ ಆಧುನಿಕ ಸಾಹಿತಿಗಾರರೆಂದರೆ ದೇವನೂರು ಮಹಾದೇವ ಎಂದರೆ ತಪ್ಪಾಗಲಾರದು. ಇಷ್ಟಿತ್ತು ಸಂಕ್ಷಿಪ್ತವಾಗಿ ಮತ್ತು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪರಿಚಯದ ವಿಷಯದಲ್ಲಿ ಅವರ ಬಗ್ಗೆ ಇರತಕ್ಕಂಥ ಅಂಶಗಳು. ಇನ್ನು ಎರಡನೆಯ ಸಾಹಿತಿ ನೋಡೋದಾದ್ರೆ ಎನ್ ಮೂರ್ತಿರಾವ್ ಅವರು. ಎನ್ ಮೂರ್ತಿರಾವ್ ಅವರು ಸಹಿತ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ದಾರೆ. ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ಎನ್ ಮೂರ್ತಿರಾವ್ ಇದೆ. ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು. ಇವರ ಜನ್ಮ ವರ್ಷ ಬಂದ್ಬಿಟ್ಟು ಕ್ರಿಸ್ತಶಕ 1900ರಲ್ಲಿ ಎನ್ ಮೂರ್ತಿರಾವ್ ಅವರ ಜನ್ಮ ಆಗಿದೆ. ಜನ್ಮಸ್ಥಳ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಅಂತಕ್ಕಂಥದ್ದು ಎನ್ ಮೂರ್ತಿರಾವ್ ಅವರ ಒಂದು ಜನ್ಮಸ್ಥಳ. ಪ್ರಮುಖವಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎನ್ ಮೂರ್ತಿರಾವ್ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಸಹಿತ ಎನ್ ಮೂರ್ತಿರಾವ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಹೇಳ್ಬೋದಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರ ಹುದ್ದೆಯನ್ನು ಸಹಿತ ಎನ್ ಮೂರ್ತಿರಾವ್ ಅವರು ಅಲಂಕಾರವನ್ನು ಮಾಡಿದರು. ಇವರ ವಿಶೇಷತೆ ಹೇಳ್ಬೋದಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಗದ್ಯ ಬರಹಗಾರರೆಂದೇ ಇವರೇನಾಗಿದ್ದಾರಪ್ಪ ಅಂದ್ರೆ ಒಬ್ಬ ಪ್ರಬಂಧಕಾರರಾಗಿ ಮುಖ್ಯವಾಗಿ ಇವ್ರ ಹೆಸರನ್ನು ಮಾಡಿಕೊಂಡಿದ್ದಾರೆ. ಯಾರು ಎನ್ ಮೂರ್ತಿರಾವ್ ಅವರು ಪ್ರಬಂಧಕಾರರಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಬಹಳಷ್ಟು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೃತಿಗಳನ್ನು ಕೊಟ್ಟಿದ್ದಾರೆ. ಈ ಕೃತಿಗಳ ಮೌಲ್ಯಗಳ ಸಹಿತ ಪಾಠಕರನ್ನ ಏನು ಮಾಡ್ತದಪ್ಪ ಅಂದ್ರೆ ಸರಿ ದಾರಿಯಲ್ಲಿ ಒಯ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೃತಿಗಳು ಎನ್ ಮೂರ್ತಿರಾವ್ ಅವರ ಕೊಡುಗೆಗಳು ಅಂತ ಹೇಳಬಹುದು. ಹಗಲುಗನಸುಗಳು ಅಂತ ಒಂದು ಕೃತಿ ಬರುತ್ತೆ, ಅಲೆಯುವ ಮನ, ಅಪರ ವಯಸ್ಕನ ಅಮೇರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ ಅಂತಕ್ಕಂಥ ಎಲ್ಲ ಸಹಿತ
ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಕೊಡುಗೆಗಳು ರತ್ನಗಳೆಂದರೆ ಅದು ಎ.ಎನ್. ಮೂರ್ತಿರಾವ್ ಅವರ ಒಂದು ಕೃತಿಗಳು ಅಂತ ಹೇಳಿದರೆ ಕೂಡ ಅತಿಶಯೋಕ್ತಿ ಆಗಲಾರುವುದಿಲ್ಲ. ಆಮೇಲೆ ಇಷ್ಟೆಲ್ಲ ಸಾಹಿತ್ಯಿಕ ಕೃಷಿಗಾಗಿ ಎ.ಎನ್. ಮೂರ್ತಿರಾವ್ ಅವರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಮಿಂಚತಕ್ಕಂಥ ಪ್ರಶಸ್ತಿಗಳ ಸಹಿತ ಸಿಕ್ಕಿದಾವೆ. ಅದರಲ್ಲಿ ಇವರ ಒಂದು ಕೃತಿಯಾಗಿರ್ತಕ್ಕಂಥ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಕೃತಿ ಇದೆಯಲ್ಲ, ಸೊ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಎರಡನೇದು ಹೇಳ್ಬೋದಂತಂದ್ರೆ ದೇವರು ಅಂತಕ್ಕಂಥ ಇವರ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಸಹಿತ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಮೂರನೇದು ಹೇಳ್ಬೋದಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರೇನು ಸೇವೆಯನ್ನು ಸಲ್ಲಿಸಿದ್ರಲ್ಲ, ಅದೇ ಒಂದು ಮೈಸೂರು ವಿಶ್ವವಿದ್ಯಾಲಯವರು ಎ.ಎನ್. ಮೂರ್ತಿರಾವ್ ಅವರಿಗೆ ಏನು ಮಾಡಿದ್ದಾರೆ ಅಂತಂದರೆ ಗೌರವ ಡಿಲೀಟ್ ಅಂತಕ್ಕಂಥ ಪದವಿಯನ್ನು ಸಹಿತ ಎ.ಎನ್. ಮೂರ್ತಿರಾವ್ ಅವರಿಗೆ ಕೊಟ್ಟಿದ್ದಾರೆ. ಇವರ ಬಗ್ಗೆ ಹೇಳ್ಬೋದಾದರೆ ಮುಖ್ಯವಾಗಿ 1984ರಲ್ಲಿ ಕೈವಾರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಈ 56ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಎ.ಎನ್. ಮೂರ್ತಿರಾವ್ ಅವರು ಏನು ಮಾಡಿದ್ರಂದ್ರೆ ಆ ಪಟ್ಟವನ್ನು ತೆಗೆದುಕೊಂಡಿದ್ರು, ಅಧ್ಯಕ್ಷರ ಪಟ್ಟವನ್ನು ಏರಿದ್ರು. ಸೊ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸಾಹಿತಿಗಳು ದೇವನೂರು ಮಹದೇವ ಆಗಿರ್ಬೋದು, ಎ.ಎನ್. ಮೂರ್ತಿರಾವ್ ಅವರಾಗಿರ್ಬೋದು, ತುಂಬನೇ ಉಪಯುಕ್ತವಾಗಿರ್ತಕ್ಕಂಥ ಕೃತಿಗಳನ್ನು ಸೊ ನಮಗೆ ಕೊಟ್ಟಿದ್ದಾರೆ. ಅವರ ಒಂದು ಕೃತಿಗಳ ಮೌಲ್ಯಗಳನ್ನು ತಮಗೆ 10ನೇ ತರಗತಿಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಪಾಠದ ಓದುಗರಿಗೆ ಅಂಶಗಳನ್ನು ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಿಕೆಯನ್ನು ಮಾಡಿರ್ತಕ್ಕಂಥ ಕೃತಿಗಳಲ್ಲಿ ಹಳಗನ್ನಡ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯಗಾರರ ಕೊಡುಗೆಗಳು ಹೇಳುತ್ತಿರೋದು. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನಮಗಾಗಿ ಅವರು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಏನು ಮಾಡಿದ್ದೀವಿ ಅಂತಂದರೆ ಸೊ ದೇವನೂರು ಮಹದೇವ ಹಾಗೂ ಎ.ಎನ್. ಮೂರ್ತಿರಾವ್ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲೆಂದೇ ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ ಅವರ ಹೆಸರು, ಜನ್ಮ ವರ್ಷ, ಜನ್ಮಸ್ಥಳ, ವಿಶೇಷತೆ, ಕೃತಿಗಳು, ಪ್ರಶಸ್ತಿಗಳು, ಯಾಕಂದರೆ ಇಲ್ಲಿಂದನೇ ಕೂಡ ಏನಾಗ್ತದೆ ಅಂತಂದರೆ ಈ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತರಗಳು ಪ್ರಶ್ನೆಗಳಿಗೆ ಕೇಳ್ತಾರೆ. ಸೊ ಆ ಒಂದು ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ ಅಂತಂದರೆ ರಾಜ್ಯ ಪಠ್ಯಪುಸ್ತಕ ಹಾಗೂ ಇತರೆ ಒಂದು ಮೂಲಗಳಿಂದ ನಾನು ಮಾಹಿತಿಯನ್ನು ಪಡೆದುಕೊಂಡು ಈ ವಿಡಿಯೋವನ್ನು ನಿಮಗಾಗಿ ನಾನು ಕೊಟ್ಟಿದ್ದೇನೆ. ಸೊ ಇಲ್ಲಿಯವರೆಗೆ ಈ ಸಾಹಿತಿಕಾರರ ಪರಿಚಯಗಳಲ್ಲಿ 3 ವಿಡಿಯೋಗಳಿದ್ದಾವೆ. ಇದು 3ನೆಯ ವಿಡಿಯೋ. ಇದಕ್ಕಿಂತ ಮೊದಲ 2 ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ 10ನೇ ತರಗತಿ ಕವಿ ಲೇಖಕರ ಪರಿಚಯ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಸೊ ಅದನ್ನು ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಕೊಡಲು ಮರೆಯದಿರಿ. ಯಾಕಂದರೆ ನೀವು ಕೊಡ್ತಕ್ಕಂಥ ಒಂದು ಲೈಕ್ ಅದುವೇ ನಮಗೆ ಮೋಟಿವೇಶನ್, ಅದುವೇ ನಮಗೆ ಒಂದು ಇನ್ಸ್ಪೈರ್ ಅಂತ ಹೇಳ್ಬೋದು. ಸೊ ಅಷ್ಟಲ್ಲದೆ ತಾವುಗಳು ವಿಡಿಯೋ ನೋಡಿದ ನಂತರ ಹೆಚ್ಚೆಚ್ಚು ಶೇರ್ ಮಾಡಲು ಸಹಿತ ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.